ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮ್ಮ ಹತ್ರ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಬಟನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವ ಥರ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡೀನಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ದ್ವಾರಾನೇ ನೀವು ನನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಈ ವಿಡಿಯೋಲ್ಲಿ ಅಂತಂದರೆ, ನಾನು ನಿಮಗೆ ಆಲ್ರೆಡಿ ಒಂದು ಲಾಸ್ಟ್ 2 ವೀಡಿಯೋಸಲ್ಲಿ ಹೇಳ್ತಾ ಇದ್ದೀನಿ ವ್ಯೂಸು ಸಬ್ಸ್ಕ್ರೈಬರ್ಸು ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ. ಆದರೆ ಫಸ್ಟ್ ಮೇನಾಗಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು, ಅಕ್ಕ ಇದೆಲ್ಲ ಹೇಳಿದ್ರಿ ಸರಿ, ನೀವು ವಿಡಿಯೋ ಎಡಿಟಿಂಗ್ ಹೆಂಗೆ ಮಾಡ್ತೀರಾ ಅದೊಂದ್ರಲ್ಲಿ ನನಗೆ ತೋರಿಸಿ ಅಂತ ಹೇಳ್ಬಿಟ್ಟು ಒಬ್ರು ಕೇಳಿದರು. ನಾನು ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡೋದು ಕೈನ್ ಮಾಸ್ಟ್ರಲ್ಲಿ ಅದು ಯಾವ ಥರ ಮಾಡ್ತಾಯಿದ್ದೀನಿ ಒಂದು ಈಸಿ ಮೆಥಡು ನಿಮಗೆ ಹೇಳ್ಕೊಡ್ತೀನಿ. ಸೊ ದಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಈಗಲೂ ಹೇಳ್ತಾ ಇದ್ದೀನಿ, ನಿಮಗೆ ಲಾಸ್ಟ್ ವಿಡಿಯೋಲ್ಲೂ ಕ್ಲಾರಿಫೈ ಮಾಡಿದ್ದೀನಿ. 16:, ಯಾವಾಗಲೂ ಅಷ್ಟೇ ನಿಮ್ಮ ಫೋನ ನೀವು ಒಂದು ಲಾಂಗ್ ವಿಡಿಯೋ ಫಾರ್ಮ್ಯಾಟಲ್ಲಿ ನೀವು ಶೂಟ್ ಮಾಡಬೇಕಂದ್ರೆ ನೀವು ವರ್ಟಿಕಲ್ ಆಗಿ ಇಟ್ಕೋಬೇಕು ಫೋನ್ನ. ಅದೇ ನೀವು ಒಂದು ಶಾರ್ಟ್ಸ್ನ ಅಥವಾ ಒಂದು ಶಾರ್ಟ್ ಫಾರ್ಮಲ್ಲಿ ನೀವು ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀರಾ ಅಂದರೆ ಹಾರಿಸಾಂಟಲ್ ಫಾರ್ಮಲ್ಲಿ ಇಟ್ಕೋಬೇಕು. ಆವಾಗಲೇ ನೋಡೋವ್ರ ಕಣ್ಣು ಪ್ಲೆಸೆಂಟ್ ಆಗಿರುತ್ತೆ. ಇನ್ನೊಂದು ಸರಿ ಪಾರ್ಟ್ 1 ಮತ್ತು ಪಾರ್ಟ್ 2 ಇನ್ಕ್ರೀಸ್ ಆಫ್ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಬಗ್ಗೆ ಒಂದು ಸ್ಮಾಲ್ ಗ್ಲಿಮ್ಸ್ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ನಿಮಗೆ ನೀವು ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ರೆ ನೀವು ಅದನ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಐಡಿಯಾ ಅದ್ರ ಬಗ್ಗೆ ನಿಮ್ಗೆ ಇರಬೇಕು. ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ನಿಮ್ಮ ಫೋನ್ ಕ್ಲಿಯರ್ ಆಗಿರಬೇಕು, ವಾಯ್ಸ್ ಬೋಲ್ಡ್ ಆಗಿರಬೇಕು, ಮತ್ತು ನೀವೇನು ಹೇಳೋಕ್ಕೆ ಹೊರಟಿದ್ದೀರಾ ಅದು ಜನಗಳಿಗೆ ಕ್ಲಿಯರಾಗಿ ತಲುಪಬೇಕು ವಿತೌಟ್ ಎನಿ ಕನ್ಫ್ಯೂಷನ್. ಅವ್ರ ಮನಸ್ಸಲ್ಲಿ ಯಾವುದೇ ಒಂಥರ ಗೊಂದಲ ಇಲ್ಲದೆ ಅವ್ರಿಗೆ ಪ್ರತಿಯೊಂದು ವಿಷಯನೂ ಕರೆಕ್ಟಾಗಿ ಹೋಗಿ ತಲುಪಬೇಕು. ಅದು ತಲುಪಿದಾಗ ಮಾತ್ರ ನಿಮ್ಮ ವ್ಯೂಸ್ ಆಗಲಿ ಅಥವಾ ಸಬ್ಸ್ಕ್ರೈಬರ್ಸ್ ಆದ್ರೂ ಇನ್ಕ್ರೀಸ್ ಆಗೋದು. ಈಗಲೂ ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ, ನಾವು ಕಾಮನ್ ಪೀಪಲು, ನಾವು ಯಾವ ಸೆಲೆಬ್ರಿಟೀಸು ಅಲ್ಲ. ನಮಗೆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನಿಧಾನಕ್ಕೆ ಬೆಳೆಯೋದು. ಸೊ ನೀವು ಪೇಷನ್ಸಿಂದ ಎವ್ರಿ ಡೇ ಅಪ್ಲೋಡ್ ಮಾಡಿ ಶಾರ್ಟ್ಸ್ನ. ನಿಮ್ಗೊಂದು ಒಳ್ಳೆ ಸಬ್ಸ್ಕ್ರೈಬರ್ ಸಿಗೋ ಗಂಟ ನೀವು ಎವ್ರಿ ಡೇ ಶಾರ್ಟ್ಸ್ನೇ ಅಪ್ಲೋಡ್ ಮಾಡಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಕ್ಲಿಯರಾಗಿ ಇರೋ ವಿಡಿಯೋ ಕಂಟೆಂಟ್ನ ಶೂಟ್ ಮಾಡಿ ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಖಂಡಿತ ಯಾವತ್ತೋ ಒಂದಿನ ಅಟ್ಲೀಸ್ಟ್ 2 ತಿಂಗಳಾಗಲಿ 3 ತಿಂಗಳಾಗಲಿ ಹಾಗೇ ಆಗುತ್ತೆ, ನಿಮಗೆ ಮಾನಿಟೈಸ್ ಆಗುತ್ತೆ. ಆದರೆ ವೆಯ್ಟ್ ಮಾಡಿ. ನೀವು ನಿಮ್ಮ ವ್ಯೂಸ್ ಆದರೆ ಸಬ್ಸ್ಕ್ರೈಬರ್ಸ್ ಆದರೆ ಸ್ಲೋ ಆಗೇ ಇನ್ಕ್ರೀಸ್ ಆಗೋದು. ಯಾರಿಗೂ ಬೇಗ ಆಗೋಕ್ಕೆ ಸಾಧ್ಯ ಏನಕ್ಕೆ ನನಗೂ ಆಗಿಲ್ಲ, ನಿಮಗೂ ಆಗಲ್ಲ. ಅದು ಖಂಡಿತ ಹೇಳಿದ್ದು. ನನಗಾಗಿಲ್ಲ ಅಂದರೆ ನಿಮ್ಗೆ ಆಗಲ್ಲ ಅಂತಲ್ಲ, ಆಗ್ಬೋದು. ನಿಮ್ಮ ಕಂಟೆಂಟ್ ಮೇಲೆ ಅದೆಲ್ಲ ಡಿಪೆಂಡು. ಸೊ ಪೇಷನ್ಸಿಂದ ಪ್ರತಿದಿನ ವಿಡಿಯೋನ ನೀಟಾಗಿ ಶೂಟ್ ಮಾಡಿ, ಬೋಲ್ಡಾಗಿ ಮಾತಾಡಿ, ಕ್ಲಿಯರಾಗಿ ಮಾತಾಡಿ, ನೀವೇನು ಹೇಳೋಕೆ ಕೊಟ್ಟಿದ್ದೀರಾ ಗೊಂದಲ ಇಲ್ಲದೆ ಮಾತಾಡಿ. ಸೊ ಬನ್ನಿ, ಈಗ ಬಂದುಬಿಟ್ಟು ನಾನು ಓಲ್ಡ್ ವಿಡಿಯೋಲ್ಲಿ ನಿಮ್ಗೆ ಹೇಳಿದ್ದೆ ಹೆಂಗೆ ಶೂಟ್ ಮಾಡಬೇಕು ಅಂತ. ಮೊನ್ನೆ ಇನ್ನೊಂದು ವಿಡಿಯೋಲ್ಲಿ ಪಾರ್ಟ್ 2 ಹೇಳಿದ್ದೆ. ತಮ್ನೇಲ್ ಹೆಂಗೆ ಕ್ರಿಯೇಟ್ ಮಾಡಬೇಕಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಬಂದುಬಿಟ್ಟು ಕೈನ್ ಮಾಸ್ಟರ್ ಯೂಸ್ ಮಾಡ್ಕೊಂಡು ನಾನು ಹೆಂಗೆ ವೀಡಿಯೋಸ್ನ ಎಡಿಟ್ ಮಾಡ್ತಾಯಿದ್ದೀನಿ ಮತ್ತು ಹೆಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಬಂದಿದ್ದೀನಿ. ಖಂಡಿತ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ವೀಡಿಯೋಸಲ್ಲಿ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ಸು ಹೆಂಗೆ ಬರೆಯೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ದಟ್ ನಮ್ಮಂಥ ಬಿಗಿನರ್ಸ್ಗೆ ಒಂದು ಒಳ್ಳೆ ವಿಡಿಯೋ ಮೇಕ್ ಮಾಡೋಕ್ಕಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ಗೊತ್ತಿರೋ ಸ್ವಲ್ಪ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇವತ್ತು ಬಂದಿದ್ದೀನಿ. ಖಂಡಿತ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹೆಂಗೆ ನಾನು ಎಡಿಟ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈಗ ನಾನು ಬಂದ್ಬಿಟ್ಟು ಕೈನ್ ಮಾಸ್ಟರ್ ಆ್ಯಪಲ್ಲಿ ಹೆಂಗೆ ಎಡಿಟಿಂಗ್ ಮಾಡ್ತಾಯಿದ್ದೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಫೋನ್ ಓಪನ್ ಮಾಡಿಕೊಂಡು ನಾನು ಕೈನ್ ಮಾಸ್ಟರ್ ಆ್ಯಪ್ನ ಓಪನ್ ಮಾಡ್ತಾಯಿದ್ದೀನಿ. ನಾನು ಓಪನ್ ಮಾಡಾದಮೇಲೆ ಎಲ್ಲರೂ ಗೊತ್ತಿರೋ ಹಾಗೆ ಫಸ್ಟ್ ನಾನು ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ನ್ಯೂ ಒಂದು ಪ್ರಾಜೆಕ್ಟ್ ಏನು ಮಾಡ್ತಾಯಿದ್ದೀನೋ ಅದ್ರ ಬಗ್ಗೆ ಇಲ್ಲಿ ಮೇಲಿರೋ ಆಪ್ಷನ್ ಕ್ರಿಯೇಟ್ ನ್ಯೂ ಪ್ರೆಸ್ ಮಾಡಿದೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಲಾಂಗ್ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ 16:9 ರೇಷಿಯೋ, ಅದೇ ಶಾರ್ಟ್ ವೀಡಿಯೋಸ್ ಪೋಸ್ಟ್ ಮಾಡೋದಕ್ಕೆ 9:16 ರೇಷಿಯೋ. ನೀವು ನಿಮ್ಮ ಲಾಂಗ್ ವಿಡಿಯೋಸ್ ಪೋಸ್ಟ್ ಮಾಡೋದಕ್ಕೆ ನಿಮ್ಮ ಫೋನ್ನ ನೀವು ವರ್ಟಿಕಲ್ ಆಗಿ ಇಟ್ಕೊಂಡು ಶೂಟ್ ಮಾಡಿ. ಆಮೇಲೆ ಶಾರ್ಟ್ ವೀಡಿಯೋಸ್ನ ಶೂಟ್ ಮಾಡೋದಕ್ಕೆ ನಿಮ್ಮ ಫೋನ್ನ 9:16 ಫಾರ್ಮೆಟಲ್ಲಿ ನೀವು ಶೂಟ್ ಮಾಡಿದ್ರೆ ನೋಡೋವ್ರಿಗೂ ಕಂಫರ್ಟೇಬಲ್ ಆಗಿರುತ್ತೆ. ನಿಮ್ಮ ವಿಡಿಯೋ ಔಟ್ಕಮು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ನಾನು ಬಂದುಬಿಟ್ಟು ನಿಮ್ಗೆ ಎಡಿಟಿಂಗ್ ಬಂದುಬಿಟ್ಟು
ಒಂದು 16:9 ಫಾರ್ಮ್ಯಾಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈಗ ನಾನು 16:9ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಕೊಟ್ಟಿದ್ದೀನಿ. ಕ್ರಿಯೇಟ್ ಕೊಟ್ಟಾದಮೇಲೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ. ಓಪನ್ ಆಗಾದಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಫಸ್ಟು ಈಗ ಈ ಥರ ಒಂದು ಪ್ಲೇನ್ ಸ್ಕ್ರೀನ್ ಬರುತ್ತೆ. ಅದರಲ್ಲಿ ಬಂದುಬಿಟ್ಟು ನಾನು ಫಸ್ಟ್ ಈಗ ಒಂದು ತಮ್ನೇಲ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ತಮ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ನಾವು ಫಸ್ಟು ಇಮೇಜ್ ಅಸೆಟ್ಸಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಲೇಯರ್ಸಲ್ಲಿ ಬಂದುಬಿಟ್ಟು ಮತ್ತೆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿದ್ರಾ, ಇದೊಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡೆ. ಇದು ಬ್ಯಾಕ್ಗ್ರೌಂಡ್ ಹೋಗೋದಕ್ಕೋಸ್ಕರ ಅಂತಲೇ ನಾನು ಮ್ಯಾಜಿಕ್ ರಿಮೂವರ್ನ ಯೂಸ್ ಮಾಡಿಕೊಂಡು ಆ ಇಮೇಜ್ನ ಮಾಡಿದೆ. ಈಗ ನಾನು ಇದಕ್ಕೆ ಆ ಲೇಯರ್ಸ್ಗೆ ಹೋಗಿ ಮತ್ತೆ ನಾನು ಟೆಕ್ಸ್ಟ್ ಕೊಡ್ತಾಯಿದ್ದೀನಿ. ಟೆಕ್ಸ್ಟ್ ಏನಂತ ಕೊಡ್ತಾಯಿದ್ದೀನಿ, ಹೌ ಟು ಎಡಿಟ್ ವೀಡಿಯೋಸ್ ಅಂತ ಕೊಟ್ಟೆ. ಈಗ ಬಂದ್ಬಿಟ್ಟು ಆಲ್ರೆಡಿ ಬ್ಯಾಕ್ಗ್ರೌಂಡ್ ವೈಟ್ ಇರೋದ್ರಿಂದ ನಾನು ಏನು ಟೆಕ್ಸ್ಟ್ ಕೊಡ್ತಾ ಇದ್ದೀನೋ ಅದು ಕಾಣಿಸ್ತಾ ಇಲ್ಲ. ಸೊ ಫಾಂಟೂ ನನಗೆ ಇಷ್ಟ ಆಗಿರೋದನ್ನ ಚೇಂಜ್ ಮಾಡಿಕೊಂಡು ಕಲರೂ ಬ್ರೈಟಾಗಿ ಕಾಣಿಸೋ ಅಂಥ ಕಲರ್ನ ನಾನು ತೊಗೊತಾ ಇದ್ದೀನಿ. ಸೊ ಈಗ ಬಂದುಬಿಟ್ಟು ಈ ಕಲರ್ನ ತೊಗೊಂಡೆ. ಈ ಕಲರ್ ನನಗೆ ಇಷ್ಟ ಆಯಿತು. ನಾನು ಒಂದು ಸರಿ ಪ್ಲೇ ಮಾಡಿ ನೋಡ್ಕೊತಾ ಇದ್ದೀನಿ. ಪ್ಲೇ ಮಾಡಿ ನೋಡ್ಕೊಂಡು ಆದಮೇಲೆ ನೀವು ನೋಡಿದ್ರಲ್ಲ, ನನಗೆಲ್ಲನೂ ಓಕೆ ಅನಿಸ್ತು. ಸೊ ನಾನು ಮತ್ತೆ ರಿವರ್ಸ್ ಬಂದು ಅದನ್ನು ಸೇವ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಲೆಫ್ಟ್ ಸೈಡಲ್ಲಿ ಒಂದು ಆಪ್ಷನ್ ಇರುತ್ತೆ ತಮ್ನೇಲ್ ಅಂತ ಹೇಳಿಬಿಟ್ಟು. ಆ ತಮ್ನೇಲ್ ನೀವು ಪ್ರೆಸ್ ಮಾಡಿದ್ರೆ ಈ ಥರ 4 ಆಪ್ಷನ್ ಸಿಗುತ್ತೆ. ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆ್ಯಸ್ ತಮ್ನೇಲ್ ಅಂತ ಕೊಟ್ಟರೆ ನಿಮ್ಮ ತಮ್ನೇಲ್ ಸೇವ್ ಆಗೋಗುತ್ತೆ. ನೆಕ್ಸ್ಟ್ ಈಗ ನಾವು ಬಂದುಬಿಟ್ಟು ಯಾವುದನ್ನು ನೆಕ್ಸ್ಟ್ ವೀಡಿಯೋ ನಾವು ಅಪ್ಲೋಡ್ ಮಾಡಬೇಕು ಅನ್ಕೊತಾ ಇದ್ದೀವಿ, ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದ್ರ ವೀಡಿಯೋ ಬಂದುಬಿಟ್ಟು ಸುಮ್ಮನೆ ಇದೊಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಅದೀಗ ಬಂದುಬಿಟ್ಟು ಈ ನಿಮ್ಮ ಫೋನ್ ಫಾರ್ಮ್ಯಾಟು ವೀಡಿಯೋಗೆ ಟ್ರಾನ್ಸ್ಕೋಡ್ ಆಗ್ತಾಯಿದೆ. ನೀವು ವೆಯ್ಟ್ ಮಾಡಬೇಕು. ದಯವಿಟ್ಟು ಆ ಟೈಮಲ್ಲಿ ನಿಮ್ಮ ಫೋನ್ನ ನೀವು ಆಫ್ ಮಾಡೋದು ಅಥವಾ ಕೈನ್ ಮಾಸ್ಟರಿಂದ ಆಚೆ ಹೋಗೋದನ್ನು ಮಾಡಬೇಡಿ. ನೀವು ಆ ಟ್ರಾನ್ಸ್ಕೋಡ್ ಆಯ್ತು. ಈಗ ಟ್ರಾನ್ಸ್ಕೋಡ್ ಆಗಾದಮೇಲೆ ನೀವು ಅದನ್ನು ಸೌಂಡ್ ಬೇಡ ಅಂದರೆ ಏನು ಮಾಡ್ಕೋಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಈ ಥರ ಹಲವಾರು ಆಪ್ಷನ್ ಬರುತ್ತೆ. ಮಿಕ್ಸರು, ಸ್ಪೀಡು, ರಿವರ್ಸು, ಪ್ಯಾನ್, ಝೂಮ್, ರೊಟೇಟ್ ಆ ಥರ ಅಂತ. ಈಗ ನಾನು ಸೌಂಡ್ ಬೇಡ, ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಹಂಗಾಗಿ ನಾನು ಮಿಕ್ಸರ್ಗೆ ಹೋಗ್ಬಿಟ್ಟು ಮೇಲೆ ಈ ಆಪ್ಷನ್ ನಿಮ್ಗೆ ಕಾಣಿಸ್ತಾ ಇದೆ, ನಿಮಗೆ ಸ್ಪೀಕರ್ ಆಪ್ಷನು, ಅದನ್ನು ನಾನು ಮ್ಯೂಟ್ ಮಾಡಿಬಿಟ್ಟೆ. ಮ್ಯೂಟ್ ಮಾಡಾದಮೇಲೆ ನೆಕ್ಸ್ಟ್ ನೀವು ಸ್ಪೀಡ್ನೂ ಇನ್ಕ್ರೀಸ್ ಮಾಡ್ಕೋಬೋದು. ಸ್ಪೀಡ್ 1 ಮಾಡ್ಕೋಬೋದು, 1.5 ಮಾಡ್ಕೋಬೋದು, 2 ಮಾಡ್ಕೋಬೋದು, 2.5. ಆದರೆ ನನಗೆ 1 ಸಾಕು, ನಂಗೆ 1.5 ಬೇಡ ನನಗೆ. ಸೊ ನಾನು 1ಗೆ ಸ್ಪೀಡ್ ಮಾಡ್ಕೊಂಡಿದ್ದೀನಿ. ಪ್ಯಾನ್ ಆ್ಯಂಡ್ ಝೂಮ್ ಮಾಡ್ಕೋಬೇಕಂದ್ರೆ ಪ್ಯಾನ್ ಆ್ಯಂಡ್ ಝೂಮ್ ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು. ಇನ್ನೊಂದು ಸರಿ ತೋರಿಸ್ತೀನಿ ನಿಮಗೆ. ಪ್ಯಾನ್ ಆ್ಯಂಡ್ ಝೂಮ್ ಬಂದುಬಿಟ್ಟು ನೀವು ಈ ಥರ ಝೂಮ್ ಮಾಡಿದ್ರೆ ಅದು ಝೂಮಲ್ಲಿ ಕಾಣಿಸುತ್ತೆ. ಝೂಮ್ ಬೇಡ ಅಂದರೆ ನಾರ್ಮಲಾಗಿ ನಿಮ್ಮ ವೀಡಿಯೋಸ್ನ ಡಿಸ್ಪ್ಲೇ ಮಾಡಿ ತೋರಿಸ್ಬೋದು. ನೀವು ಇದು ರೊಟೇಟ್ ಮಾಡ್ಬೋದು, ಇದು ನೀವು ಫಿಲ್ಟರ್ ಮಾಡ್ಬೋದು, ಅಡ್ಜಸ್ಟ್ ಮಾಡ್ಬೋದು, ಗ್ರಾಫಿಕ್ಸ್ ಕೊಡ್ಬೋದು. ಗ್ರಾಫಿಕ್ಸ್ ಯಾವ ಥರದಾದರೂ ಕೊಡ್ಬೋದು. ನೋಡಿ, ನೀವು ಎಷ್ಟೊಂದು ಗ್ರಾಫಿಕ್ಸ್ ಇದೆ. ಇಲ್ಲಿ ನಿಮ್ಗೆ ಯಾವ ಥರ ಗ್ರಾಫಿಕ್ಸ್ ಕೊಡಬೇಕು ಅನ್ಕೊತಾ ಇದ್ದೀರೋ ನಿಮಗೆ ತಕ್ಕಂಗೆ ನೀವು ಕೊಡ್ಬೋದು. ನೀವು ಬ್ಯಾಕ್ಗ್ರೌಂಡು ಅಷ್ಟೇ. ಈಗ ನಿಮ್ಗೆ ಯಾರ್ದಾದ್ರೂ ಒಂದು ಇಮೇಜ್ ಬೇಡ ಅಂತಂದರೆ ಅವ್ರನ್ನ ನೀವು ಬ್ಲರ್ ಮಾಡ್ಬೋದು. ನೀವು ಇಲ್ಲ ಟ್ರಾನ್ಸ್ಪರೆಂಟ್ ಈ ಥರ ನೀವು ಎಷ್ಟೊಂದು ಬ್ಯಾಕ್ಗ್ರೌಂಡ್ಸನ್ನು ನೀವು ಚೇಂಜ್ ಮಾಡ್ಕೊತ ಹೋಗ್ಬೋದು. ನೀವು ಇದರ ಬ್ಲರ್ ಎಫೆಕ್ಟೂ ನೀವು ಕೊಡ್ಬೋದು ನಿಮ್ಮ ಬ್ಯಾಕ್ಗ್ರೌಂಡ್ಗೆ. ನೋಡಿದ್ರೆ ನಾನು ಆಲ್ರೆಡಿ ಬ್ಲರ್ನ ಕೊಟ್ಟೆ. ನಾನು ಆಟೋ ಕ್ಯಾಪ್ಷನ್ಸ್ ಕೊಡ್ಬೋದು. ನೀವು ಈ ಥರ ಹಲವಾರು ಆಪ್ಷನ್ಸ್ ಇರುತ್ತೆ ನಿಮಗೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಲೇಯರ್ಸ್ಗೆ ಹೋಗ್ತೀನಿ ನಾನು. ಲೇಯರ್ಸಲ್ಲಿ ಎಫೆಕ್ಟ್ಸ್ ಇದೆ ನೋಡಿ, ಸೆಕೆಂಡ್ ಆಪ್ಷನ್ ಎಫೆಕ್ಟ್ಸ್ ಅಂತ ಇದೆಯಲ್ಲ, ಆ ಎಫೆಕ್ಟ್ಸಲ್ಲಿ ಬಂದುಬಿಟ್ಟು ಬೇಸಿಕ್ ಎಫೆಕ್ಟ್ಸ್ ಇದೆ. ಈಗ ಯಾರಾದರೂ ನಿಮಗೆ ಬೇಡ ಅಂತ ಕಾಣಿಸ್ಬಾರ್ದು ಅಂತ ಅಂದ್ಕೊಂಡಿದ್ರೆ ನೀವು ನೋಡಿ, ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಹೋದ್ಮೇಲೆ ಈ ಥರ ಅವ್ರು ಬ್ಲರ್ರಾಗಿ ಕಾಣಿಸ್ತಾರೆ, ಕ್ಲಿಯರಾಗಿ ಕಾಣಿಸಲ್ಲ. ಏನಕ್ಕೆ ನಾವು ಒಂದ್ಸರಿ ವೀಡಿಯೋ ಶೂಟ್ ಮಾಡಿಬಿಟ್ಟಿರ್ತೀವಿ. ನೋಡಿ ಆ ಪೋರ್ಷನ್ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಪೋರ್ಷನ್ ಮಾತ್ರ ಬ್ಲರ್ ಕಾಣಿಸುತ್ತೆ ನಿಮಗೆ. ಮಿಕ್ಕಿದೆಲ್ಲ ಮತ್ತೆ ಕ್ಲಿಯರ್ ಆಗೋಗುತ್ತೆ ವಿಡಿಯೋ. ಏನಕ್ಕೆ ನಾವು ಒಂದು ವೀಡಿಯೋನ ಶೂಟ್ ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ. ಆ ಟೈಮಲ್ಲಿ ನೀವು ಎಡಿಟಿಂಗ್ ಮಾಡೋ ಟೈಮಲ್ಲಿ ಬೇಕಿದ್ರೆ ಅವ್ರನ್ನ ನೀವು ಬ್ಲರ್ ಮಾಡಿ ಪೋಸ್ಟ್ ಮಾಡ್ಬೋದು. ಸೊ ದಟ್ ಫರ್ದರ್ ನಿಮಗೆ ಮತ್ತೆ ಅದನ್ನು ಡಿಲೀಟ್ ಮಾಡೋ ಅವಶ್ಯಕತೆ ಬರಲ್ಲ ನಿಮಗೆ. ಮತ್ತು ಲೇಯರ್ಸಲ್ಲಿ ಬಂದುಬಿಟ್ಟು ನೀವು ಇನ್ನೂ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಬೋದು. ಈ ಥರ ಹಲವಾರು ಸ್ಟಿಕ್ಕರ್ ಇದೆ. ನಿಮಗೆ ಯಾವ ಸ್ಟಿಕ್ಕರ್ ಬೇಕೋ ನಿಮ್ಮ ವೀಡಿಯೋಗೆ ತಕ್ಕಂಗೆ, ನಿಮ್ಮ ಇಮೇಜ್ ತಕ್ಕಂಗೆ ನೀವು ತೊಗೋಬೋದು. ಇದಲ್ಲದೆ ನಿಮಗೆ ಬೇರೆದು ಬೇಕು ಅಂದರೆ ಇಲ್ಲಿ ರೈಟ್
ಸೈಡಲ್ಲಿ ನಿಮಗೆ 3 ಆಪ್ಷನ್ ಇದೆ ನೋಡಿ. ಅಲ್ಲಿ ಬೇಕಿದ್ರೆ ನೀವು ಹೋದರೆ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನನ್ನ ಫೋನಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಗೆಟ್ ಮೋರ್ ಅಂತಿದೆ ನೋಡಿ. ಅಲ್ಲಿ ಹೋದರೆ ನಾನು ಈ ಥರ ಹಲವಾರು ಆಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ತಕ್ಕಂಗೆ ನೀವು ತೊಗೊಂಡು ನಿಮ್ಮ ಫೋನ್ಗೆ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ವೀಡಿಯೋಗೋ ನಿಮ್ಮ ಇಮೇಜ್ಗೋ ನೀವು ಯೂಸ್ ಮಾಡ್ಕೋಬೋದು. ಯೂಸೆಲ್ಲ ಮಾಡ್ಕೊಂಡು ಅದ್ರಲ್ಲಿ ಮತ್ತೆ ಲೇಯರ್ಸ್ಗೆ ಹೋದರೆ ನೀವು ಟೆಕ್ಸ್ಟು ಬರಿಬೋದು, ಅಥವಾ ಈ ಟೆಕ್ಸ್ಟು ಬರಿಬೋದು, ಹ್ಯಾಂಡ್ ರೈಟಿಂಗು ಇದೆ. ನಾನೊಂದು ಸ್ಟಿಕ್ಕರ್ ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ಗೆ. ನಾನೊಂದು ಸ್ಟಿಕ್ಕರಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಓಕೆ, ಕಲರ್ಫುಲ್ ಬ್ರಷ್ ಸ್ಟ್ರೋಕ್ ಅಂತಿದೆ, ಅದನ್ನು ತೊಗೊಂಡು ಇದೊಂದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಒಂದು ಟೆಕ್ಸ್ಟ್ ಬರಿಬೇಕು ಅಂತ ಕಾರಣಕ್ಕಾಗಿ ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅಲ್ಲಿ ಟೆಕ್ಸ್ಟ್ ಪ್ರಾಪರ್ಟೀಸ್ಗೆ ಹೋದರೆ ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ. ನೀವೀಗ ಒಂದು ಕಲರ್ಫುಲ್ ಸ್ಟ್ರೋಕ್ ಇಲ್ಲಿ ನೀವು ಫಸ್ಟ್ ಲೇಯರ್ಸ್ಗೆ ಹೋಗಿ ಸ್ಟಿಕ್ಕರ್ಗೆ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮ್ಮ ಸ್ಟಿಕ್ಕರ್ನ ನಾನು ಇದು ಕಲರ್ಫುಲ್ ಸ್ಟ್ರೋಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಬರಿಬೇಕು ಅದ್ರ ಮೇಲೆ ಅಂದರೆ ಪ್ರಾಪರ್ಟೀಸ್ಗೆ ಹೋದರೆ ಇಲ್ಲಿ ಟೆಕ್ಸ್ಟ್ ಇರುತ್ತೆ. ನಾನಿಲ್ಲಿ ಟೆಕ್ಸ್ಟ್ ಬಂದುಬಿಟ್ಟು ಹಲೋ ಅಂತ ಹಾಕಿದ್ದೀನಿ. ಸೊ ಟೆಕ್ಸ್ಟ್ ಕಲರ್ ಬೇಕಿದ್ರೂ ನೀವು ಚೇಂಜ್ ಮಾಡ್ಕೋಬೋದು. ನಾನು ಪಿಂಕ್ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಈಗ ನೋಡಿದ್ರಾ ಹಲೋ ಅಂತ ಡಿಸ್ಪ್ಲೇ ಆಯಿತು. ಈ ಥರ ನಿಮಗೆ ಯಾವ ಸ್ಟಿಕ್ಕರ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಕೋಬೋದು, ಎಲ್ಲನೂ ಮಾಡ್ಕೋಬೋದು. ಮತ್ತು ಲೇಯರ್ಸ್ಗೆ ಹೋದರೆ ನಿಮ್ಗೆ ಬೇಕಾಗಿರೋ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ಇಲ್ಲಿನೂ ಹಲೋ ಅಂತ ಕೊಡ್ತೀನಿ ನೋಡಿ. ಇಲ್ಲೂ ಮತ್ತು ನೀವು ಬೇರೆ ಥರ ಯಾವುದನ್ನು ಇದನ್ನು ದೊಡ್ಡದು ಮಾಡ್ಕೊಂಡು ನೀವು ಬೇಕಾದ್ರೆ ನೋಡಿ ಇದನ್ನು ದೊಡ್ಡದು ಮಾಡ್ಕೋಬೋದು. ಏನು ಬೇಕಾದರೂ ಮಾಡಿಕೊಂಡು ಲಾಸ್ಟಲ್ಲಿ ಬಂದುಬಿಟ್ಟು ನಿಮಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಬಂದುಬಿಟ್ಟು ನಿಮಗೆ ಇಲ್ಲಿ ಕೆಳಗಡೆ ಮೈಕ್ ರೆಕಾರ್ಡ್ ಅಂತಿದೆ ನೋಡಿ. ರೆಕಾರ್ಡ್ ನೀವು ಸ್ಟಾರ್ಟ್ ಮಾಡಿ ನೀವೇನು ವಾಯ್ಸ್ ಓವರ್ ಕೊಡಬೇಕು ಅನ್ಕೊತಾ ಇದ್ದೀರೋ ಆ ವಾಯ್ಸ್ ಓವರ್ನ ಕ್ಲಿಯರಾಗಿ ಮಾತಾಡಾದಮೇಲೆ ಮತ್ತು ಅದನ್ನೇ ಪ್ರೆಸ್ ಮಾಡಿ ಸ್ಟಾಪ್ ಮಾಡಿದ್ರೆ ನಿಮಗೆ ಸ್ಟಾಪ್ ಆಗುತ್ತೆ. ಅದು ಸ್ಟಾಪ್ ಆದರೆ ನಿಮ್ಮ ವೀಡಿಯೋಸ್ ಬಂದುಬಿಟ್ಟು ನಿಮಗೀಗ ಕ್ಲಿಯರಾಗಿ ಬರುತ್ತೆ. ಮತ್ತು ಈಗ ನಿಮ್ಗೆ ಕೊಟ್ಟಿರೋ ವಾಯ್ಸ್ ಓವರ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಇದನ್ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ ಲೆಫ್ಟ್ ಸೈಡಲ್ಲಿ, ಅದನ್ನ ಪ್ರೆಸ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಮತ್ತು ನಿಮ್ಮ ವಾಯ್ಸ್ ಓವರ್ನ ಫಸ್ಟಿಂದ ಕೊಡ್ಬೋದು. ಸೊ ಇದು ನಾನು ಮಾಡ್ತಾ ಇರೋದು. ಮತ್ತು ಎಲ್ಲ ಮಾಡಾದಮೇಲೆ ಫಸ್ಟಿಂದ ನಿಮ್ಮ ವೀಡಿಯೋಸ್ನ ನೀವೇನು ಎಡಿಟ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ ಬೇಕಿದ್ರೆ. ನೋಡಿ, ಇದನ್ನು ತಮ್ಲೇನ್ ಮಾಡಿದ್ವಿ, ವಿಡಿಯೋ ಆ್ಯಡ್ ಮಾಡ್ಕೊಂಡ್ವಿ, ಬೇಡದಿರೋ ಪೋರ್ಷನ್ನ ಬ್ಲರ್ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡ್ವಿ, ಟೆಕ್ಸ್ಟ್ ಆ್ಯಡ್ ಮಾಡ್ಕೊಂಡ್ವಿ, ಮತ್ತು ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡ್ವಿ. ಸೊ ನಮ್ಮ ವಾಯ್ಸ್ ಓವರೂ ಕೊಟ್ವಿ. ಸೊ ಈ ಥರ ನಾನು ವೀಡಿಯೋಸ್ನ ನಾನು ಕೈನ್ ಮಾಸ್ಟರಲ್ಲಿ ಈಸಿ ಮೆಥಡಲ್ಲಿ ನಾನು ಬಂದುಬಿಟ್ಟು ಬ್ಯಾಕ್ಗ್ರೌಂಡು ಚೇಂಜ್ ಮಾಡಿಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೆ ಸಬ್ಸ್ಕ್ರಿಪ್ಷನ್ ಬಟನ್ನ ಪ್ರೆಸ್ ಮಾಡಿ.